ಇವತ್ತಿನ ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಪೇಜನ್ನು ನಾವು ಯಾವ ರೀತಿಗೆ ಕ್ರಿಯೇಟ್ ಮಾಡಬೇಕು, ಒಂದು ಬಿಸ್ನೆಸ್ ಪೇಜನ್ನು ನಾವು ಯಾವ ರೀತಿಗೆ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋದರೆ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಆ್ಯಪಿನ ಒಂದು ಡೌನ್ಲೋಡ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ನಮ್ಮದು ಆಲ್ರೆಡಿ ಅಕೌಂಟ್ಸ್ ಇತ್ತು ಫೇಸ್ಬುಕ್ ಕಡೆಯಿಂದ. ಇಲ್ಲಿ ನಿಮಗೆ ಲಾಗಿನ್ ತೋರಿಸ್ತಾ ಇದೆ. ಅದಾದ ನಂತರ ಇಲ್ಲಿ ಕೆಳಗಡೆ ಯೂಸ್ ಅನದರ್ ಪ್ರೊಫೈಲ್ ಅಂತ ಇದೆಯಲ್ಲ, ಅಲ್ಲಿ ನೀವು ಒಂದು ಬೇರೆ ಅಕೌಂಟನ್ನು ಓಪನ್ ಮಾಡ್ಬೋದು. ಅದಕ್ಕಿಂತ ಕೆಳಗಡೆ ಇಲ್ಲೊಂದು ಆಪ್ಷನ್ ಇದೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವಾಗ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ ಹತ್ರ ಮೊಬೈಲ್ ನಂಬರ್ ಇಲ್ಲ ಅಂದರೆ ಕೂಡ ಒಂದು ಇಮೇಲ್ ಐ ಡಿಯನ್ನು ಕೂಡ ನೀವು ಹಾಕ್ಬೋದು. ಅದಕ್ಕಾಗಿ ನೀವು ಈಗಲೇ ಮೊಬೈಲ್ ನಂಬರಿಂದ ಲಾಗಿನ್ ಮಾಡಿದರೆ ಏನಾಗುತ್ತೆ, ನಿಮ್ಮದೊಂದು 2 ಸ್ಟೆಪ್ ವೆರಿಫಿಕೇಷನ್ ಆಗಿರ್ಬೋದು, ಇನ್ನಿತರ ಒಂದು ಸೆಕ್ಯೂರಿಟಿ ಏನಾಗುತ್ತೆ, ಒಂದು ಎನ್ಹಾನ್ಸ್ ಆಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕಾಗಿ ನೀವು ಮೊಬೈಲ್ ನಂಬರ್ ಆಲ್ರೆಡಿ ಎಲ್ಲರ ಕಡೆ ಇದ್ದೇ ಇರುತ್ತೆ. ಅದರಿಂದ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಕೌಂಟನ್ನು. ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರೋ ನಿಮ್ಮದು ಆಲ್ರೆಡಿ ನಿಮ್ಮದು ಅಕೌಂಟ್ ಇದ್ದರೆ ಲಾಗಿನ್ ಅಂತಲೂ ಕೂಡ ಕೇಳುತ್ತೆ. ನಿಮ್ಮದು ಏನಾದರೂ ಅದೇ ನಂಬರಿಂದ ನೀವು ಎಷ್ಟು ಬೇಕಾದರೂ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಅದಕ್ಕಾಗಿ ಇಲ್ಲಿ ನೀವು ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಕೋಡನ್ನು ಕಳಿಸಿರ್ತಾರೆ. ಅದು ಎಲ್ಲಿ ಕಳಿಸಿರ್ತಾರೆ ಅಂದರೆ ವಾಟ್ಸಪ್ಗೆ ಕಳಿಸಿರ್ತಾರೆ. ನೀವು ಕೆಲವೊಂದಿಷ್ಟು ಕಾರಣಗಳಲ್ಲಿ ನಿಮ್ದು ಏನಾದರೂ ವಾಟ್ಸಪ್ ಇಲ್ಲಾಗಿತ್ತು, ವಾಟ್ಸಪ್ಗೆ ಇಲ್ಲ ಅಂದರೆ ಕೂಡ ನಿಮಗೇನಾಗುತ್ತೆ ನಾರ್ಮಲ್ SMS ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ ಇಲ್ಲಿ. ಈಗ ಆಲ್ರೆಡಿ ನಮ್ಮದೊಂದು ವಾಟ್ಸಪ್ ಅಕೌಂಟ್ ಇದೆ ಈ ಮೊಬೈಲ್ ನಂಬರ್ಗೆ. ಅದಕ್ಕಾಗಿ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಬಂದಿದೆ, ಇಲ್ಲಿ ನೋಡ್ಬೋದು. ಇದನ್ನು ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ ಲಾಗಿನ್ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ ಅಟ್ಲೀಸ್ಟ್ ಒಂದು 6 ಲೆಟರ್ಸ್ ಇರಬೇಕು ಮತ್ತು ಇದೊಂದು ಕಾಂಬಿನೇಷನ್ ಆಗಿರಬೇಕು. ಅದನ್ನು ನೋಡಿ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಮ ಡಿವೈಸ್ಗೆ ಅದನ್ನು ಸೇವ್ ಮಾಡ್ಕೋಬೇಕಂದ್ರೆ ಸೇವ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನಾಟ್ ನೌ ಮೇಲೆ ಕ್ಲಿಕ್ ಕೂಡ ಮಾಡ್ಬೋದು. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೆಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಯಾವುದಾದ್ರೂ ನೀವು ಇನ್ಸ್ಟಾಗ್ರಾಮ್ ಪೇಜಿನ ಒಂದು ಬಿಸ್ನೆಸ್ ಅಕೌಂಟ್ ಯಾವುದಾದ್ರೂ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ತಿದ್ರೆ ಅದರ ನೇಮನ್ನೇ ನೀವು ಎಂಟರ್ ಮಾಡ್ಬೋದು. ಇಲ್ಲ ನಿಮ್ಮ ಪರ್ಸ್ನಲ್ ಇದ್ದರೆ ಪರ್ಸ್ನಲ್ ನೇಮನ್ನು ಕೂಡ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಾನು ಒಂದು ಫೈನಾನ್ಸ್ ನ್ಯೂಸ್ಗಾಗಿ ಒಂದು ಚಾನಲನ್ನು ಓಪನ್ ಮಾಡ್ತಾ ಇದ್ದೇನೆ. ಅದನ್ನು ನೀವು ಫಾಲೋ ಕೂಡ ಮಾಡ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ಫಾಲೋ ಕೂಡ ಮಾಡಿ. ಮತ್ತು ಚಾನಲಿನ ಒಂದು ಪರ್ಸ್ನಲ್ ಅಕೌಂಟ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ಕೆಲವೊಮ್ಮೆ ಟೈಮ್ನಲ್ಲಿ ಕೆಲವೊಂದಿಷ್ಟು ನೇಮ್ಗಳು ಅವೈಲೇಬಲ್ ಇರೋದಿಲ್ಲ. ಅದರ ತಕ್ಕನೇ ನೀವು ಒಂದು ಮೊದಲೇ ಸರ್ಚ್ ಮಾಡಿ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲವನ್ನು ಸರಿಯಾಗಿ ಮಾಡಿಕೊಂಡು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದೇನಾದರೂ ನಿಮ್ಮದು ಯೂಸರ್ ನೇಮ್ ಅವೈಲೇಬಲ್ ಇದ್ದರೆ ಇಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಅಂತ ಬೀಳುತ್ತೆ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಮತ್ತು ಪಾಲಿಸಿಯನ್ನು ನೀವು ಎಕ್ಸೆಪ್ಟ್ ಮಾಡೋಕ್ಕಾಗುತ್ತೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ ಏನಾದರೂ ಆ್ಯಡ್ ಮಾಡ್ತಾರೆ ಆ್ಯಡ್ ಮಾಡ್ಬೋದು, ಇಲ್ಲ ನೀವು ಮುಂದೆನೂ ಆ್ಯಡ್ ಮಾಡ್ಬೋದು. ನಾನು ಈಗ ಸ್ಕಿಪ್ ಮಾಡ್ತೇನೆ. ನೀವು ಸ್ಕಿಪ್ ಮಾಡಿ ಮುಂದೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಸ್ಕಿಪ್ ಮಾಡ್ತೇನೆ. ಸ್ಕಿಪ್ ಮಾಡಿದ ನಂತರ ಇಲ್ಲಿ ನೋಡೋದು ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಟೆಕ್ ಆ್ಯಂಡ್ ಫೈನಾನ್ಸ್ ನ್ಯೂಸ್, ಇದೊಂದು ಎಕ್ಸ್ಪೀರಿಯನ್ಸನ್ನು ನೀವು ಸ್ಟಾರ್ಟ್ ಮಾಡೋಕ್ಕಂತ ನಿಮಗೂ ಒಂದು ಪೇಜ್ ಬರುತ್ತೆ. ಅದಾದ ನಂತರ ನೀವು ಏನು ಮಾಡಬೇಕು, ಒಂದು ಇಮೇಲ್ ಐಡಿಯನ್ನು ಕೂಡ ಈಗಲೇ ಆ್ಯಡ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಇದೊಂದು ಸೆಕ್ಯೂರಿಟಿ ಎನ್ಹಾನ್ಸ್ ಆಗುತ್ತೆ. ಅದಕ್ಕಾಗಿ ನೀವು ಈಗಲೇ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ನಾನು ಆ್ಯಡ್ ಮಾಡಿದ್ದೇನೆ. ನೀವು ಆ ಇಮೇಲ್ ಐಡಿಗೆ ಒಂದು 6 ಡಿಜಿಟ್ OTP ಕಳಿಸ್ತಾರೆ. ಅದನ್ನು ಇಮೇಲ್ನಲ್ಲಿ ನೀವು ನೋಡಿಕೊಂಡು ಇಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ನೋಟಿಫಿಕೇಷನ್ ಆನ್ ಬೇಕಾದರೂ ಮಾಡ್ಕೋಬೋದು, ಅದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಅದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಮಾಡ್ಬೋದು, ಒಂದು ಕಂಪ್ಲೀಟಾಗಿ ನೀವು ಒಂದು ಇನ್ಸ್ಟಾಗ್ರಾಮ್ ಪೇಜ್ ರೆಡಿಯಾಗಿರುತ್ತೆ. ಇದಾದ ನಂತರ ಇಲ್ಲಿ ನೀವು ಫಾಲೋ ರಿಕ್ವೆಸ್ಟನ್ನು ಕೂಡ ಕಳಿಸ್ಬೋದು, ರಿಕ್ವೆಸ್ಟನ್ನು ಎಕ್ಸೆಪ್ಟ್ ಕೂಡ ಮಾಡ್ಬೋದು. ಕಂಪ್ಲೀಟ್ ಪ್ರೊಸೆಸ್ ಇಲ್ಲಿ ನೋಡ್ಬೋದು. ರೀಲ್ಸನ್ನು ಸ್ಕ್ರಾಲ್ ಮಾಡ್ಬೋದು. ಮತ್ತು ನೀವೇನಾದರೂ ಪೋಸ್ಟನ್ನು ಕ್ರಿಯೇಟ್ ಮಾಡಿ, ರೀಲ್ಸನ್ನು ಕ್ರಿಯೇಟ್ ಮಾಡಿ ಕೂಡ ನೀವು ಒಂದು ಒಳ್ಳೆಯ ಪೇಜನ್ನು ಕೂಡ ರೆಡಿ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಯಾವುದೇ ರೀತಿಯಾದ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕ್ವಶನ್ಸ್ ಇದ್ದರೂ ಕೂಡ ತಿಳಿಸಿ, ನಾನು ಖಂಡಿತವಾಗಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಇದರ ಇನ್ಸ್ಟಾಗ್ರಾಮ್ ರಿಲೇಟೆಡ್ ಹೆಚ್ಚಿನ ವೀಡಿಯೋಸ್ಗಳನ್ನು ನಾನು ಮಾಡ್ತೇನೆ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತಾ ಇರ್ತೇನೆ ವಿಡಿಯೋ ಹಾಕಿದ ಹಾಗೆ. ನಿಮಗೆ ಇನ್ಸ್ಟೆಂಟಾಗಿ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.